ಇಲ್ಲ ದುರ್ಗಾ, ಇದು ದುಃಖಕ್ಕೆ ಬರ್ತಿರೋ ಕಣ್ಣೀರಲ್ಲ, ನೆಮ್ಮದಿಗಾಗಿ ಬರ್ತಿರೋ ಕಣ್ಣೀರು. ಇಷ್ಟು ವರ್ಷ ಜೀವ ಇದ್ರೂ ಹೆಣವಾಗಿದ್ದೆ. ಇದಕ್ಕೆಲ್ಲ ಕಾರಣ ಆ ಮಾಳ್ವಿಕಾ ಅಂತ ನನಗೆ ಯಾವಾಗ್ಲೂ ಗೊತ್ತು. ಅಂದ್ರೆ ಮಾಳ್ವಿಕಾ ಬಗ್ಗೆ ಎಲ್ಲ ಸತ್ಯಗಳು ನಿಮಗೆ ಮುಂಚೆನೆ ಗೊತ್ತಿತ್ತಾ? ಹೌದು ದುರ್ಗಾ, ಈ ಮನೆಯಲ್ಲಿ ಅವಳ ಬಗ್ಗೆ ಯಾವ ಸತ್ಯನೂ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಆ ಸತ್ಯ ನನಗೆ ಗೊತ್ತಾಯ್ತು. ಅವಳ ಬಗ್ಗೆ ಎಲ್ಲ ವಿಷಯನೂ ಎಲ್ರಿಗೂ ಗೊತ್ತಾಗೋ ಥರ ಮಾಡಬೇಕು, ಅವಳ ಮುಖವಾಡನ ಕಳಿಸ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಆದ್ರೆ ಆ ರಾಕ್ಷಸಿ ನನ್ನ ಹೆದರಿಸಿ ಬೆದರಿಸಿ ನನ್ನ ಬಾಯಿ ಮುಚ್ಚಿಸ್ಬಿಟ್ಲು. ಅತ್ತೆ, ನಾನು ಸಂಪೂರ್ಣವಾಗಿ ಬಂದಿಯಾಗಿದ್ದೆ ದುರ್ಗಾ. ಏನು ಮಾಡಕ್ಕಾಗದೆ ಇರೋ ಅಸಹಾಯಕಳಾಗಿದ್ದೆ. ನನ್ನ ಕಣ್ಮುಂದೆ ನನ್ನ ಮಗ ಶರತ್ನ, ನನ್ನ ಕುಟುಂಬನ ಅವಳು ಆಟ ಆಡಿಸ್ತಾ ಇದ್ರು. ನಾನು ಏನು ಮಾಡಕ್ಕಾಗದೆ ಒದ್ದಾಡ್ತಾ ಇದ್ದೆ. ಆದ್ರೆ ಇವತ್ತು ಆ ಮಾಳ್ವಿಕಾ ಬಗ್ಗೆ ಎಲ್ಲ ಸತ್ಯನೂ ಗೊತ್ತಿರೋರು ಈ ಮನೇಲಿ ಇನ್ನೊಬ್ರು ಇದ್ದಾರೆ ಅಂತ ತಿಳ್ಕೊಂಡು ತುಂಬಾ ನೆಮ್ಮದಿ ಸಿಗ್ತಾ ಇದೆ ದುರ್ಗಾ. ಅತ್ತೆ, ನೀವು ಹೆದರೋ ಅವಶ್ಯಕತೆ ಇಲ್ಲ ಅತ್ತೆ. ನೀವು ಒಂಟಿ ಅಲ್ಲ, ನಿಮ್ ಜೊತೆ ನಾನು ಇರ್ತೀನಿ. ಆ ಮಾಳ್ವಿಕಾ ನಿಜವಾದ ರಾಕ್ಷಸಿ ರೂಪ ಏನು ಅನ್ನೋದು ನನಗೆ ಪೂರ್ತಿಯಾಗಿ ಗೊತ್ತಿದೆ. ಅವಳಿಂದ ನಿಮಗಾಗಿರೋ ಪ್ರತಿಯೊಂದು ದ್ರೋಹ ಯಾತನೆಗೂ ಅವಳು ಶಿಕ್ಷೆನ ಅನುಭವಿಸ್ಬೇಕು. ಆ ರೀತಿ ನಾನು ಮಾಡ್ತೀನಿ. ನನ್ನ ಮಗ ಶರತ್ನ, ಈ ಮನೇನ ಆ ರಾಕ್ಷಸಿಯಿಂದ ಕಾಪಾಡೋದಕ್ಕೆ, ಅವಳ ವಿರುದ್ಧ ನಿಲ್ಲೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ದುರ್ಗಾ. ಈಗಾಗಲೇ ಅವಳ ಕುತಂತ್ರದಿಂದ ನನ್ನ ಒಬ್ಳು ಮಗಳನ್ನ ಕಳ್ಕೊಂಡಿದ್ದೀನಿ. ನೀನು ಈ ಮನೆಗೆ ದೊಡ್ಡ ಶಕ್ತಿ ದುರ್ಗಾ. ಯಾವುದೇ ಕಾರಣಕ್ಕೂ ನೀನು ಸೋಲ್ಬಾರ್ದು. ಅವಳ ದುಷ್ಟ ಶಕ್ತಿಗಳ ವಿರುದ್ಧ ನಿಲ್ಲೋದಕ್ಕೆ ಅರುಂಧತಿ ಮಗಳಿಂದ ಮಾತ್ರ ಸಾಧ್ಯ. ಅತ್ತೆ, ನೀವಿವಾಗ ಏನಂದ್ರೆ ಅರುಂಧತಿನ? ಅದು ನಮ್ಮಮ್ಮನ ಹೆಸರು. ನಿಮಗ್ ನಮ್ಮಮ್ಮ ಗೊತ್ತಿದಾರ? ನಿಮಗವ್ರ ಪರಿಚಯ ಇದೆಯಾ? ಹೇಳಿ ಅತ್ತೆ. ನೀನ್ ಬರ್ಬೇಡ, ನಂಗೆ ಹೊಡೆಯೋ ಮತ್ತೆ ಬೈಯೋ ಅಪ್ಪ ಬೇಕಾಗಿಲ್ಲ. ಹಿತಾ, ಅಪ್ಪ ಒಳಗ್ ಬರೋದ್ ಬೇಡ, ನಾನಾದ್ರೂ ಬರ್ಬೋದಾ? ಅತ್ತೆ, ನೀನ್ ಮಾತ್ರ ಒಳಗ್ ಬಾ, ಆದ್ರೆ ಅವ್ರಿಗೆ ಹೊರಟೋಗಕ್ ಹೇಳು. ಐ ಹೇಟ್ ಹಿಮ್. ಹಿತಾ, ಆಯ್ತಮ್ಮ, ಸರಿ, ಓಪನ್ ಮಾಡು. ಹಿತಾ, ಏನಾಯ್ತು ಕಂದ? ಯಾಕೆಷ್ಟು ಬೇಜಾರಲ್ಲಿದ್ಯಾ? ಈ ಮನೇಲಿ ಯಾರಿಗೂ ನಮ್ಮ ಮೇಲೆ ಪ್ರೀತಿನೇ ಇಲ್ಲ. ಕೊನೆಗೆ ಅಪ್ಪನೂ ನನ್ನ ಪ್ರೀತಿಸ್ತಿಲ್ಲ. ಕಂದ, ನಿಮ್ಮ ಅಪ್ಪ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ನೀನು ಅವ್ರ ಜೊತೆ ಮಾತಾಡ್ತಿಲ್ಲ ಅಂತ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ಇಲ್ಲ, ಅದೆಲ್ಲ ಸುಳ್ಳು, ಬರೀ ನಾಟಕ. ಅವ್ರಿಗೆ ದುರ್ಗಾ ಮೇಲೆ ಅಷ್ಟೇ ಕಾಳಜಿ. ನಾನು ಏನು ಹೇಳಿದ್ರು ದುರ್ಗಾ ಪರವಾಗಿ ಮಾತಾಡ್ತಾರೆ, ನನ್ನನ್ನ ಬೈತಾರೆ, ನನ್ನ ಮೇಲೆ ಕೈ ಮಾಡ್ತಾರೆ. ನಂಗೆ ಅಪ್ಪನೂ ಬೇಡ, ದುರ್ಗಾನೂ ಬೇಡ. ನಂಗಿಬ್ರು ಇಷ್ಟ ಇಲ್ಲ. ಹಿತಾ ಪುಟ್ಟ, ಹಾಗೆಲ್ಲ ಹೇಳ್ಬಾರ್ದು. ದುರ್ಗಾ ನೀನ್ ಒಳ್ಳೆ. ನೀನು ದುರ್ಗಾಗೆ ಸಪೋರ್ಟ್ ಮಾಡ್ತಿದ್ಯಾ.
ನಾನು ನಿನ್ ಜೊತೆ ಮಾತಾಡಲ್ಲ, ಹೋಗಿ ಇಲ್ಲಿಂದ. ಈ ಮನೇಲಿ ಎಲ್ರಿಗೂ ಆ ದುರ್ಗಾನೇ ಇಷ್ಟ. ನಾನು ಯಾರಿಗೂ ಅರ್ಥ ಆಗ್ತಿಲ್ಲ. ಸರಿ ಸರಿ, ನಾನು ದುರ್ಗಾ ಅದಕ್ಕೆ ಬಗ್ಗೆ ಮಾತಾಡೋದಿಲ್ಲ. ನಮ್ಮ ಹಿತಾಪುಟ್ಟ ಎಷ್ಟು ಜಾಣೆ ಅಲ್ವಾ, ಹೀಗೆ ಸೆಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಹೇಳು? ಈ ಶಾನ್ವಿ ಅತ್ತೆ ಯಾವಾಗಲೂ ನಿನಗೆ ಸಪೋರ್ಟು. ನನಗೆಂತ ಅಪ್ಪ, ನನ್ನ ಮಗಳು ಮತ್ತೆ ನನ್ನ ದ್ವೇಷಿಸೋ ಹಾಗೆ ನಡ್ಕೊಂಡ್ಬಿಟ್ಟೆ. ಅವಳ ಕಣ್ಣಲ್ಲಿ ನನಗಾಗಿ ಪ್ರೀತಿ ಬದಲು ಭಯ ದ್ವೇಷ ಹುಟ್ಟೋ ಹಾಗೆ ಮಾಡಿಬಿಟ್ಟೆ. ಒಂದು ಕ್ಷಣದ ಕೋಪದಲ್ಲಿ ನಾನು ಮಾಡಿದ ತಪ್ಪಿಗೆ ನನ್ನ ಮಗಳು ನನ್ನ ಮೇಲಿಟ್ಟಿದ್ದ ನಂಬಿಕೆನೇ ಕಳ್ಕೊಂಡ್ಬಿಟ್ಟೆ. ಈಗೇನು ಮಾಡಲಿ? ಹೇಗೆ ನಾನು ಹಿತಾಗಿ ಮುಖ ತೋರಿಸ್ಲಿ? ಅತ್ತೆ, ನೀವು ಈ ರೀತಿ ಅರ್ಧ ವಿಷಯ ಹೇಳಿ ಸುಮ್ಮನಾದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಗೇನೇನು ಗೊತ್ತಿದೆಯೋ ಎಲ್ಲ ಪೂರ್ತಿಯಾಗಿ ಹೇಳಿ ಅತ್ತೆ. ಹೇಳ್ತೀನಮ್ಮ, ಆದ್ರೆ ಅದಕ್ಕೂ ಮುಂಚೆ ನಿಮ್ಮಮ್ಮ ಹೇಗೆ ಸತ್ಲು ಅನ್ನೋ ವಿಷಯ ನಿನಗೆ ಗೊತ್ತಿದೆಯಾ? ಹಾಂ, ಅಮ್ಮ ಹೋಗಿದ್ದು ಬೆಂಕಿ ದುರಂತದಲ್ಲಿ. ಬೆಂಕಿ ದುರಂತ ಅನ್ನೋದು ಸತ್ಯನೇ ಇರಬಹುದು, ಆದರೆ ಅದ್ರ ಒಳಗೆ ಬೇರೆನೇ ಮರ್ಮ ಇದೆ. ಇದನ್ಯಾವುದನ್ನು ನಾನು ಕಣ್ಣಾರೆ ಕಂಡಿಲ್ಲ, ಆದರೆ ಎಷ್ಟೋ ಗೊತ್ತಿಲ್ಲದೆ ಇರೋ ರಹಸ್ಯಗಳು ಈ ಸಾವಿನ ಹಿಂದೆ ಇದೆ. ನಿಮ್ಮ ಮಾತು ಸತ್ಯ ಅತ್ತೆ. ಈಗೀಗ ಒಂದೊಂದೇ ಸತ್ಯಗಳು ನನ್ನ ಕಣ್ಮುಂದೆ ಬರ್ತಾ ಇದೆ. ಆದರೆ ಅಮ್ಮಂಗೆ ಇಷ್ಟೊಂದು ಶಕ್ತಿ ಇರೋದು ನಾನು ಯಾವತ್ತೂ ನೋಡೇ ಇಲ್ವಲ್ಲ. ಅಪ್ಪನು ಒಂದಿನಕ್ಕೂ ಈ ವಿಷಯನ ನನ್ನ ಹತ್ರ ಹೇಳಿಲ್ಲ. ನೀವು ಹೇಳ್ತಾ ಇರೋದನ್ನ ಕೇಳಿದ್ರೆ ನಂಗೆ ಗೊತ್ತಿಲ್ಲದೆ ಇರೋ ಎಷ್ಟೊಂದು ವಿಷಯಗಳು ಅಮ್ಮನ ಬಗ್ಗೆ ನಾನು ತಿಳ್ಕೋಬೇಕು ಅನಿಸ್ತಿದೆ. ಅತ್ತೆ, ನಿಮಗೆ ಗೊತ್ತಿರೋ ಎಲ್ಲ ಸತ್ಯಗಳನ್ನ ನನ್ನ ಹತ್ರ ಹೇಳ್ಕೊಳ್ಳಿ ಅತ್ತೆ. ಇಲ್ಲ ದುರ್ಗಾ, ಸಮಯ ಸಂದರ್ಭ ಬಂದಾಗ ನಿನಗೆ ಎಲ್ಲ ಗೊತ್ತಾಗುತ್ತೆ. ಅಲ್ಲ, ಅತ್ತೆಗೂ ಅಮ್ಮಂಗೂ ಮಾಳ್ವಿಕಾಗೂ ಏನು ಸಂಬಂಧ? ಅಮ್ಮ ಇವ್ರಿಗೆ ಹೇಗೆ ಸ್ನೇಹಿತೆ? ಎಷ್ಟೋ ಪ್ರಶ್ನೆಗಳು ಹುಡ್ಕೊಂಡ್ವು, ಆದರೆ ಒಂದಕ್ಕೂ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಇರಲಿ, ನಿಧಾನಕ್ಕೆ ನಾನು ಹೇಗಾದರೂ ಮಾಡಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರನ ಅತ್ತೆನ ಕೇಳೇ ತಿಳ್ಕೋತೀನಿ.